ನಮಾಮಿ ಗಂಗೆ ಅಂತ ಮಾಡಿಬಿಟ್ಟು ಅಲ್ಲೆಲ್ಲ ಅನ್ವಾಂಟೆಡ್ ಕನ್ಸ್ಟ್ರಕ್ಷನ್ಸ್ಗಳನ್ನು ಮಾಡ್ತಾ ಇದ್ರು, ಫ್ಲೋ ಅನ್ನ ಕಡಿಮೆ ಮಾಡ್ತಾ ಇದ್ರು, ಗಂಗೆ ನದಿಯ ನೀರನ್ನು ಕಟ್ ಮಾಡ್ತಾ ಇದ್ರು. ಆ ಫ್ಲೋ ನಿಲ್ಲಬೇಕು, 125 ಕಿಲೋಮೀಟರನ್ನು ಸೇಫ್ ಝೋನ್ ಅಂತ ಮಾಡಿ ಅಲ್ಲಿವರೆಗೂ ಯಾವುದೇ ರೀತಿಯಾದಂಥ ಡ್ಯಾಮನ್ನು ಕಟ್ಟಬೇಡಿ, ಏನೂ ಮಾಡಬೇಡಿ ಅಂತ ಹೇಳಿ ಆ ಮನುಷ್ಯ 2008ರಲ್ಲಿ 2009ರಲ್ಲಿ ಉಪವಾಸ ಕೊಟ್ಟಿರ್ತಾನೆ. ಆವಾಗ PM ಇವರು ಮನಮೋಹನ್ ಸಿಂಗ್ ಇದ್ದವರು ಅದನ್ನು ವಾಪಸ್ ತಗೊಂತಾರೆ. 2-3 ದಿವಸ ಅಷ್ಟೇ ಉಪವಾಸ ಕೂತಿದ್ದವರು. 2018-19ರಲ್ಲಿ ಮತ್ತೆ ಇವ್ರದ್ದು ನಮಾಮಿ ಗಂಗೆ ಅಂತ ಹೇಳಿ ಏನೋ ಒಂದು ನಾನು ಗಂಗಾಪುತ್ರ ಹಾಗೆ ಹೀಗೆ ಅಂತ ಎಲ್ಲ ಓಪನ್ ಆಗಿ ಸ್ಟೇಟ್ಮೆಂಟ್ ಇದೆ ಸರ್ ಅಗರ್ವಾಲ್ ಅವ್ರದ್ದು. ಇಲ್ಲಪ್ಪ, ಈ ಮನುಷ್ಯ ಮೋಸ ಮಾಡ್ತಾ ಇದ್ದಾನೆ, ये धोखा दे रहा है आदमी, ये बंदा झूठ बोल रहा है ಹೀಗೆ ಹೇಳದಂತಹ ಅಗರ್ವಾಲ್ರು ಪಾಪ ತೀರೋಗ್ಬಿಟ್ರು. ಅದ್ರ ಬಗ್ಗೆ ಇವತ್ತಿಗೂ ಒಂದು ಕನ್ಸರ್ನ್ ಇಲ್ಲ, ಒಂದು ನೋವಿನ ಮಾತಿಲ್ಲ ಅಂದಾಗ ಈಗ ವಾಂಗ್ಚುಕ್ ಅವರು ಸದಾರಿ ತೆಗೆದುಕೊಂಡಿದ್ದಾರೆ. ಬಟ್ ಇದು ಸೀರಿಯಸ್ ಆಗ್ತದೆ ಅನ್ನುವಂಥ ಮಾತು ಡೆವಲಪ್ ಆಗ್ತಾ ಇತ್ತು. ಇವತ್ತು ಯಾಕಪ್ಪ ಜನ ಅವ್ರು ಇಂಟರ್ನ್ಯಾಷನಲ್ ಅವ್ರು ಒಪ್ಪಿದಂಥ ಜನ ಸಾಕಷ್ಟಿದ್ದಾರೆ, ಅವ್ರ ಮೇಲೆ ಅಭಿಮಾನಿಗಳಿದ್ದಾರೆ. ಮತ್ತು ವಿದ್ಯಾರ್ಥಿಗಳು ಯಾರು ಸಲಹೆ ಮಾಡ್ತಾ ಇದ್ದಾರೆ ಉಪವಾಸ ಅವರು? ಹೌದು, ವಿದ್ಯಾರ್ಥಿಗಳ ಭವಿಷ್ಯ ಸಲುವಾಗಿ. ಅಲ್ಲಿ ಭ್ರಷ್ಟಾಚಾರ ನಡೀಬಾರ್ದು ಅಥವಾ ಈಗ ಪತ್ರಿಕೆ ಸೋರಿಕೆ ಆಗಬಾರ್ದು, ಮತ್ತು ಅವ್ರು ಮಾಡ್ತಾ ಇದ್ದಾರೆ ಪಾಪ. ಅವರು ಒಂದು ಹೊಸ ಎಜುಕೇಷನ್ ಸಿಸ್ಟಮ್ ಬರಲಿ ನಮ್ಮಲ್ಲಿ ಅನ್ನುವಂಥ ಬಯಕೆ ಅವರಲ್ಲದ. ಅಂಥವ್ರು ಇವರು ಇವತ್ತಿನವ್ರಿಗೆ 18-19 ದಿನ ಬಂತು ಪಾಪ ನಿಶ್ಚಿತವಾಗಿ ಆಗಿಬಿಟ್ಟಿದ್ದಾರೆ, ಏನೂ ಉಳಿದಿಲ್ಲ ಅವ್ರ ಶರೀರದಲ್ಲೇ. ಇವತ್ತಿಗೆ ಒಂದು ಸಣ್ಣ ಮಾತು ಬರ್ತಾ ಇಲ್ಲ. ತಮ್ಮ ಬ್ಯಾನ್ ಮಿನಿಸ್ಟರ್ ಕಳಿಸಿ ಇಲ್ಲಪ್ಪ ನಾವು ರಾಜೀನಾಮೆ ತೊಗೊಂಡು ಅಥವಾ ಮತ್ತೊಂದು ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಮಾಡೋ ಧರ್ಮೇಂದ್ರ ಪ್ರಧಾನ ಅವರನ್ನ ಮಿನಿಮಮ್ ಅರೆಸ್ಟ್ ಮಾಡಬೇಕಾಗಿತ್ತು. ಇದು ಮಿನಿಮಮ್. ಉಳಿದವ್ರು ಹೇಳ್ತಾ ಇದ್ದಾರೆ ಇಲ್ಲ ಅವ್ನು ತೆಗಿಲೇಬೇಕು, ಮಾಡಲೇಬೇಕು, ಅವ್ರನ್ನ ಮನೆಗೆ ಕಳಿಸ್ಲೇಬೇಕಂತ ಹೇಳ್ತಾ ಇಲ್ಲ ಸರ್. ಇವರು ಹೆಂಗ್ ಮಾಡ್ತಿದ್ದಾರೆ ಗೊತ್ತಾ ಸರ್? ಇದನ್ನ ಇವ್ರ ವಿರುದ್ಧ ಯಾರಾದರೂ ಒಬ್ರು ಟಿವಿಯಲ್ಲಿ ಮಾತಾಡ್ಬಿಟ್ರೆ ಅವ್ರ ವಿರುದ್ಧ ED ದಾಳಿ, CBI ದಾಳಿ. ಮೊನ್ನೆ ಅಷ್ಟೇ ಇವರು ಯಾರು ಶೇಖರ್ ಸುಮನ್ ಅಂತ ತಾವು ಕೇಳಿರ್ಬೋದು, ಒಳ್ಳೆ ಏನಂತೀರ ನೀವು ವ್ಯಂಗ್ಯಗಾರ, ಸಟೈರ್ಸ್ ಅನ್ನ ಹೇಳ್ತಾರೆ. ಅವ್ರ ಶೋನ ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಪ್ರೊಡ್ಯೂಸರ್ ಮೇಲೆ ಇವರು ED ದಾಳಿ ಮಾಡಿಸಿದ್ರು. ಸೊ ಇವರು ಯಾರು ನಮ್ಮ ಶೇಖರ್ ಸುಮನ್ ಅವ್ರ ಮನೆಯ ಮೇಲೆ ಕೂಡ ED ದಾಳಿ ಮಾಡಿಸಿದ್ರು. ಕಲಾವಿದನ ಮನೆಯಲ್ಲಿ ಏನು ಸಿಗುತ್ತೆ ಸರ್ ಇವ್ರಿಗೆ? ಇಲ್ಲ, ಇದು ಹೇಳಿ ನಿಮ್ಗೆ, ಜಿದ್ದಾಜಿದ್ದಿ ಮಾಡುವಂಥ ಮನುಷ್ಯ ನಮ್ಮ ಇದಕ್ಕೆ ನಾವು ಮಾಡಿದ್ದು ಸರಿ, ಇನ್ನೊಬ್ರು ಏನು ಹೇಳಿದ್ರು ಕೇಳೋಂಥ ಮನಸ್ಥಿತಿಯಲ್ಲಿದ್ದಾರೆ. ಆ ಒಂದು ಸ್ಥಿತಿಗಾಗಿ ಅದನ್ನು ನಡೆದಂಥದ್ದು. ಬಟ್ ಅಷ್ಟೇ ಜಿದ್ದಾಜಿದ್ದಿ ಗಾಂಧಿವಾದಿಯಾದಂಥ ವಾಂಗ್ಚುಕ್ ಅವರು ನನ್ನ ಜೀವ ಒದರಾಟಿಲ್ಲ, ಮಕ್ಕಳಿಗೆ ನ್ಯಾಯ ಸಿಗಬೇಕಂತ ಅವ್ರು ಜಿದ್ದು ಮಾಡ್ತಾ ಇದ್ದಾರೆ. ಅವ್ರ ಜಿದ್ದ ಒಂದು ಸಾತ್ವಿಕ ಜಿದ್ದ. ಹೌದು, ನಮ್ಮ ಜೀವನ ಪನಿಟ್ಟಾರ ಅವರು ಸಾಣದಲ್ಲಿದ್ದು ನಮ್ಮ ಜೀವನ ಪಣ ಇಟ್ಟಿದ್ದಾರೆ. ಇವತ್ತು ಇದನ್ನು ತಿಳ್ಕೊಂಡು ಬೋಗಸ್ ಮಾತಾಡ್ತಾ ಅಡ್ಡಾಡೋದು ಗುರ್ತೈತೆ ಇವ್ರಿಗೆ. ಹೋಗ್ಬಿಟ್ಟು ಪಾಪ ಅಲ್ಲಿ ಸಾಯ್ತಾವನೇ ಆ ಮನುಷ್ಯ. ಹೋಗ್ಬಿಟ್ಟು ಇಲ್ಲಪ್ಪ ನಾವು ಈ ರಾಷ್ಟ್ರಗಳಂತ ಅಪರೂಪದ ವ್ಯಕ್ತಿ ವಾಂಗ್ಚುಕ್. ಇದರಲ್ಲಿ 2 ಮಾತಿಲ್ಲ. ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ, ಮತ್ತೊಂದಿಲ್ಲ, ಮಗುದಿಲ್ಲ. ಅವ್ರಿಗೂ ಸಹಿತ ಮೊನ್ನೆ UAP ಒಳಗೆ ಪಾಪ ಅವ್ರನ್ನ ಹಾಕಿದ್ರು.